ಸರ್, ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲ ಅಂತ ಹೇಳಿದ್ರು ಸರ್. ಮತ್ತೊಂದು ಕಡೆ ನಿನ್ನೆ ಹೇಳ್ತಾರೆ, ನಾನು ಕುರಿ ಕಾಯುವವನ ಮಗ ಒಬ್ಬ ಹಿಂದುಳಿದ ವರ್ಗದವನ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದರೆ ಮೂಡ ಪ್ರಕರಣದಲ್ಲಿ. ಆ ರೀತಿ ಅಹಿಂದ ಕಾರಣ ಅಥವಾ ಈ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್? ಆತರ ಅಲ್ಲ, ಹಾಗೂ ಇರ್ಬಹುದಲ್ಲ. ಹಾಗೂ ಅವರಿಗೆ ಅದರ ಮಾಹಿತಿ ಇಲ್ದೇನೆ ಅವ್ರಿಗೆ ಆ ರೀತಿ ಹೇಳಕ್ ಸಾಧ್ಯ ಇಲ್ಲ. ಒಬ್ಬ ಹಿಂದುಳಿದ ಸಮುದಾಯದವನು ಒಬ್ಬ ಕುರಿ ಕಾಯುವ ಮಗ ಅಂತ ಅವ್ರು ಹೇಳ್ಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ, ಇದು ಎಲ್ಲೋ ಒಂದ್ ಕಡೆ ಈ ಫ್ಯಾಕ್ಟರ್ ಇರಬಹುದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ, ಅದಕ್ಕಾಗಿ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಪೊಲಿಟಿಕಲಿ ಆ ರೀತಿ ಆಕ್ಷನ್ಸ್ ಎಲ್ಲ ನಡೀತಾ ಇದೆ ಸರ್, ಜಾತಿ ಆಧಾರಿತವಾಗಿ ಇವ್ರನ್ನ ಇದ್ ಮಾಡ್ಬೇಕು ಅನ್ನೋದು ನಡೀತಾ ಇದೆ. ಆ ಭಾವನೆ ಇರಬಹುದು. ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ, ಹಾಗೆ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಆ ಭಾವನೆನೂ ಕೂಡ ಅವ್ರಿಗೆ ಬಂದಿರ್ಲಿಕ್ಕೆ ಸಾಧ್ಯ, ಅದನ್ನೇ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಹೇಳಿಕೊಟ್ಟಿದ್ದಾರೆ ಸರ್, ನನ್ನ 14 ತಿಂಗಳ ಆಡಳಿತ ಈಗಿನ ಕಾಂಗ್ರೆಸ್ 15 ತಿಂಗಳ ಆಡಳಿತಕ್ಕಿಂತಲೂ ಬೆಟರ್ ಆಗಿತ್ತು, ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಪಟ್ಟಿ ಬಿಡುಗಡೆ ಮಾಡಿ. ಆಯ್ತು, ಒಂದು ಕಂಪ್ಯಾರಿಸನ್ ಮಾಡೋಣ. 14 ತಿಂಗಳಲ್ಲಿ ನಾನು ಇದ್ನಲ್ಲ ಅವ್ರ ಜೊತೆನಲ್ಲಿ, ಬರೀ ಅವ್ರೊಬ್ಬರೇ ಇರ್ಲಿಲ್ಲ, ನಾನು ಕೂಡ ಉಪಮುಖ್ಯಮಂತ್ರಿ ಆಗಿದ್ದೆ. ಆಯ್ತಾ, ಕ್ರೆಡಿಟ್ ಡಿಸ್ಕ್ರೆಡಿಟ್ ಎರಡೂ ನಮಗೂ ಬೇಕು. ನಿಮ್ ಜೋಡೆತ್ತದ ಜೋಡೆತ್ತು. ಸರ್, ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲ ಅಂತ ಹೇಳಿದ್ರು ಸರ್. ಮತ್ತೊಂದು ಕಡೆ ನಿನ್ನೆ ಹೇಳ್ತಾರೆ, ನಾನು ಕುರಿ ಕಾಯುವವನ ಮಗ ಒಬ್ಬ ಹಿಂದುಳಿದ ವರ್ಗದವನ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಮೂಡ ಪ್ರಕರಣದಲ್ಲಿ. ಆ ರೀತಿ ಅಹಿಂದ ಕಾರಣ ಅಥವಾ ಈ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್? ಆತರ ಅಲ್ಲ, ಹಾಗೂ ಇರ್ಬಹುದಲ್ಲ. ಹಾಗೂ ಅವರಿಗೆ ಅದರ ಮಾಹಿತಿ ಇಲ್ದೇನೆ ಅವ್ರಿಗೆ ಆ ರೀತಿ ಹೇಳಕ್ ಸಾಧ್ಯ ಇಲ್ಲ. ಒಬ್ಬ ಹಿಂದುಳಿದ ಸಮುದಾಯದವನು ಒಬ್ಬ ಕುರಿ ಕಾಯುವ ಮಗ ಅಂತ ಅವ್ರು ಹೇಳ್ಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ, ಇದು ಎಲ್ಲೋ ಒಂದ್ ಕಡೆ ಈ ಫ್ಯಾಕ್ಟರ್ ಇರಬಹುದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ, ಅದಕ್ಕಾಗಿ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಪೊಲಿಟಿಕಲಿ ಆ ರೀತಿ ಆಕ್ಷನ್ಸ್ ಎಲ್ಲ ನಡೀತಾ ಇದೆ ಸರ್, ಜಾತಿ ಆಧಾರಿತವಾಗಿ ಇವ್ರನ್ನ ಇದ್ ಮಾಡ್ಬೇಕು ಅನ್ನೋದು ನಡೀತಾ ಇದೆ. ಆ ಭಾವನೆ ಇರಬಹುದು. ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ, ಹಾಗೆ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಆ ಭಾವನೆನೂ ಕೂಡ ಅವ್ರಿಗೆ ಬಂದಿರ್ಲಿಕ್ಕೆ ಸಾಧ್ಯ, ಅದನ್ನೇ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಹೇಳಿಕೊಟ್ಟಿದ್ದಾರೆ ಸರ್, ನನ್ನ 14 ತಿಂಗಳ ಆಡಳಿತ ಈಗಿನ ಕಾಂಗ್ರೆಸ್ 15 ತಿಂಗಳ ಆಡಳಿತಕ್ಕಿಂತಲೂ ಬೆಟರ್ ಆಗಿತ್ತು, ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಪಟ್ಟಿ ಬಿಡುಗಡೆ ಮಾಡಿ. ಆಯ್ತು, ಒಂದು ಕಂಪ್ಯಾರಿಸನ್ ಮಾಡೋಣ. 14 ತಿಂಗಳಲ್ಲಿ ನಾನು ಇದ್ನಲ್ಲ ಅವ್ರ ಜೊತೆನಲ್ಲಿ, ಬರೀ ಅವ್ರೊಬ್ಬರೇ ಇರ್ಲಿಲ್ಲ, ನಾನು ಕೂಡ ಉಪಮುಖ್ಯಮಂತ್ರಿ ಆಗಿದ್ದೆ. ಆಯ್ತಾ, ಕ್ರೆಡಿಟ್ ಡಿಸ್ಕ್ರೆಡಿಟ್ ಎರಡೂ ನಮಗೂ ಬೇಕು. ನಿಮ್ ಜೋಡೆತ್ತದ ಜೋಡೆತ್ತು. ಸರ್, ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲ ಅಂತ ಹೇಳಿದ್ರು ಸರ್. ಮತ್ತೊಂದು ಕಡೆ ನಿನ್ನೆ ಹೇಳ್ತಾರೆ, ನಾನು ಕುರಿ ಕಾಯುವವನ ಮಗ ಒಬ್ಬ ಹಿಂದುಳಿದ ವರ್ಗದವನ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಮೂಡ ಪ್ರಕರಣದಲ್ಲಿ. ಆ ರೀತಿ ಅಹಿಂದ ಕಾರಣ ಅಥವಾ ಈ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್? ಆತರ ಅಲ್ಲ, ಹಾಗೂ ಇರ್ಬಹುದಲ್ಲ. ಹಾಗೂ ಅವರಿಗೆ ಅದರ ಮಾಹಿತಿ ಇಲ್ದೇನೆ ಅವ್ರಿಗೆ ಆ ರೀತಿ ಹೇಳಕ್ ಸಾಧ್ಯ ಇಲ್ಲ. ಒಬ್ಬ ಹಿಂದುಳಿದ ಸಮುದಾಯದವನು ಒಬ್ಬ ಕುರಿ ಕಾಯುವ ಮಗ ಅಂತ ಅವ್ರು ಹೇಳ್ಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ, ಇದು ಎಲ್ಲೋ ಒಂದ್ ಕಡೆ ಈ ಫ್ಯಾಕ್ಟರ್ ಇರಬಹುದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ, ಅದಕ್ಕಾಗಿ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಪೊಲಿಟಿಕಲಿ ಆ ರೀತಿ ಆಕ್ಷನ್ಸ್ ಎಲ್ಲ ನಡೀತಾ ಇದೆ ಸರ್, ಜಾತಿ ಆಧಾರಿತವಾಗಿ ಇವ್ರನ್ನ ಇದ್ ಮಾಡ್ಬೇಕು ಅನ್ನೋದು ನಡೀತಾ ಇದೆ. ಆ ಭಾವನೆ ಇರಬಹುದು. ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ, ಹಾಗೆ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಆ ಭಾವನೆನೂ ಕೂಡ ಅವ್ರಿಗೆ ಬಂದಿರ್ಲಿಕ್ಕೆ ಸಾಧ್ಯ, ಅದನ್ನೇ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಹೇಳಿಕೊಟ್ಟಿದ್ದಾರೆ ಸರ್, ನನ್ನ 14 ತಿಂಗಳ ಆಡಳಿತ ಈಗಿನ ಕಾಂಗ್ರೆಸ್ 15 ತಿಂಗಳ ಆಡಳಿತಕ್ಕಿಂತಲೂ ಬೆಟರ್ ಆಗಿತ್ತು, ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಪಟ್ಟಿ ಬಿಡುಗಡೆ ಮಾಡಿ. ಆಯ್ತು, ಒಂದು ಕಂಪ್ಯಾರಿಸನ್ ಮಾಡೋಣ. 14 ತಿಂಗಳಲ್ಲಿ ನಾನು ಇದ್ನಲ್ಲ ಅವ್ರ ಜೊತೆನಲ್ಲಿ, ಬರೀ ಅವ್ರೊಬ್ಬರೇ ಇರ್ಲಿಲ್ಲ, ನಾನು ಕೂಡ ಉಪಮುಖ್ಯಮಂತ್ರಿ ಆಗಿದ್ದೆ. ಆಯ್ತಾ, ಕ್ರೆಡಿಟ್ ಡಿಸ್ಕ್ರೆಡಿಟ್ ಎರಡೂ ನಮಗೂ ಬೇಕು. ನಿಮ್ ಜೋಡೆತ್ತದ ಜೋಡೆತ್ತು. ಸರ್, ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲ ಅಂತ ಹೇಳಿದ್ರು ಸರ್. ಮತ್ತೊಂದು ಕಡೆ ನಿನ್ನೆ ಹೇಳ್ತಾರೆ, ನಾನು ಕುರಿ ಕಾಯುವವನ ಮಗ ಒಬ್ಬ ಹಿಂದುಳಿದ ವರ್ಗದವನ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಮೂಡ ಪ್ರಕರಣದಲ್ಲಿ. ಆ ರೀತಿ ಅಹಿಂದ ಕಾರಣ ಅಥವಾ ಈ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್? ಆತರ ಅಲ್ಲ, ಹಾಗೂ ಇರ್ಬಹುದಲ್ಲ. ಹಾಗೂ ಅವರಿಗೆ ಅದರ ಮಾಹಿತಿ ಇಲ್ದೇನೆ ಅವ್ರಿಗೆ ಆ ರೀತಿ ಹೇಳಕ್ ಸಾಧ್ಯ ಇಲ್ಲ. ಒಬ್ಬ ಹಿಂದುಳಿದ ಸಮುದಾಯದವನು ಒಬ್ಬ ಕುರಿ ಕಾಯುವ ಮಗ ಅಂತ ಅವ್ರು ಹೇಳ್ಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ, ಇದು ಎಲ್ಲೋ ಒಂದ್ ಕಡೆ ಈ ಫ್ಯಾಕ್ಟರ್ ಇರಬಹುದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ, ಅದಕ್ಕಾಗಿ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಪೊಲಿಟಿಕಲಿ ಆ ರೀತಿ ಆಕ್ಷನ್ಸ್ ಎಲ್ಲ ನಡೀತಾ ಇದೆ ಸರ್, ಜಾತಿ ಆಧಾರಿತವಾಗಿ ಇವ್ರನ್ನ ಇದ್ ಮಾಡ್ಬೇಕು ಅನ್ನೋದು ನಡೀತಾ ಇದೆ. ಆ ಭಾವನೆ ಇರಬಹುದು.
ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ, ಹಾಗೆ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಆ ಭಾವನೆನೂ ಕೂಡ ಅವ್ರಿಗೆ ಬಂದಿರ್ಲಿಕ್ಕೆ ಸಾಧ್ಯ, ಅದನ್ನೇ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಹೇಳಿಕೊಟ್ಟಿದ್ದಾರೆ ಸರ್, ನನ್ನ 14 ತಿಂಗಳ ಆಡಳಿತ ಈಗಿನ ಕಾಂಗ್ರೆಸ್ 15 ತಿಂಗಳ ಆಡಳಿತಕ್ಕಿಂತಲೂ ಬೆಟರ್ ಆಗಿತ್ತು, ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಪಟ್ಟಿ ಬಿಡುಗಡೆ ಮಾಡಿ. ಆಯ್ತು, ಒಂದು ಕಂಪ್ಯಾರಿಸನ್ ಮಾಡೋಣ. 14 ತಿಂಗಳಲ್ಲಿ ನಾನು ಇದ್ನಲ್ಲ ಅವ್ರ ಜೊತೆನಲ್ಲಿ, ಬರೀ ಅವ್ರೊಬ್ಬರೇ ಇರ್ಲಿಲ್ಲ, ನಾನು ಕೂಡ ಉಪಮುಖ್ಯಮಂತ್ರಿ ಆಗಿದ್ದೆ. ಆಯ್ತಾ, ಕ್ರೆಡಿಟ್ ಡಿಸ್ಕ್ರೆಡಿಟ್ ಎರಡೂ ನಮಗೂ ಬೇಕು. ನಿಮ್ ಜೋಡೆತ್ತದ ಜೋಡೆತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.